ಪುಟ್ಟಿನ ಕರ್ಕೊಂಬಂದಿದ್ರೆ ಆಕಿತ್ತವ ಮಲ್ಕೊಂಡ ಅಂಥೇಳಿ ಅವಾರ ಅಂತ ಬಿಟ್ಟು ಬಂದೇನೆ. ಹ್ಞೂ ಐನಿ ಅಲ್ಲಿ ಮಾತಾಡ್ಕೊತ ಕುಂದಿರ್ತೀವಿ, ಆಕಿದ್ದು ನಿದ್ದೆ ಆಗೋದಿಲ್ಲ. ಮತ್ತು ನಮ್ಮನ್ನ ಕುದ್ರಿಸ್ಕೊಡೋದಿಲ್ಲ ಆಕಿ ಎದ್ಲ ಅಂದ್ರೆ. ಮತ್ತು ಅದಕ್ಕೆ ಮಕ್ಕೋತಾಕಿ ನಿದ್ದೆ ಹತ್ತು ಮಲ್ಕೊಂಡ್ಲಂದ್ರೆ ಒಂದು ತಾಸು ಅಂಗನವಾಡಿ ಆಗಿಬಿಟ್ಟು ಬಂದೀವಿ. ಮತ್ತು ಹೊಳ್ಳಿ ಬಂದ ಅವಳು ಅಂತ ಹೇಳಿ ಅದಕ್ಕೆ ಮತ್ತು ಮನಗಿಸಿದ್ನೆಲ್ಲ ಅಲ್ಲೇ ಹಾಕಿ ಬಂದೆ ನಾವು ಅಂತ ಮಕ್ಕೊಂಡ. ಆಮೇಲೆ ಅವ್ರ ಮನೆಯಾಗಿದ್ದ ಬಂದ್ಮೇಲೆ ಕರ್ಕೊಂಬರ್ತಾನೆ ಹೇಳಿ ನಾನು ಮಲ್ಕೊಂಡ್ತ ಒಂದು 1.5 ತಾಸು ಮಕ್ಕೊಂಡ್ಲಂದ್ರೆ. ಹೌದನ? ಹ್ಞೂ ಆತ ಹಂಗಾರೆ ಬೇಷ್ ಆತ. ಎಲ್ಲಿ ಹೊಂಟಾರ ಇವ್ರಿಬ್ರು? ಮನ್ಯಾಗ ನನ್ನ ಗಂಡನೂ ಸೇರ್ವಲ್ಲ. ನಾ ಮತ್ತೆ ಅಂಕರ ಒಂದು ಈಟು ಹೊಳ್ಳಿ ಮಾತಾಡ್ತಿದ್ದಿಲ್ಲ. ಈಗ ಸರೋಜ ಬಂದ್ಮ್ಯಾಗ ಅಂಕರ ಏನು ನಮ್ಮ ಮನ್ಯಾಗ ನನ್ನ ಬೆಲೆನೇ ಇಲ್ದಂಗೆ ಆಗಿ ಹೋಗ್ಬಿಡ್ತು. ನನ್ನ ಜೀವನ ಹಾಳು ಮಾಡಿಟ್ಟು ಇಬ್ಬರು ಎಷ್ಟು ಚಂದ ಅಡ್ಡಾಡಕತ್ತಾರ ನೋಡು. ಎಲ್ಲಿ ಹೊಂಟಿದ್ದಾರೆ ಇವರಿಬ್ರು? ಅಯ್ಯೋ ಹಿಂದಿಂದ ಹೊಕ್ಕೆ ನೀ ಗೊತ್ತಾಗತ್ತೆ ಎಲ್ಲಿ ಹೊಂಟಾರ ಅಂತೇಳಿ. ಎಲ್ಲಿ ಹೊಂಟ? ಎಷ್ಟು ಅವಸರ ಅವಸರಲಿ ಏ ಮಂಜುಳ ಏನ ಪ್ರೇಮವ? ಅಲ್ಲ ಇಷ್ಟು ಅರ್ಜೆಂಟ್ ಇಲ್ಲ ಎಲ್ಲಿ ಹೊಂಟಿ? ಅಯ್ಯವ ಎಲ್ಲಿ ಹೋಗ್ಬೇಕು? ಈಗ ಗಿರ್ಜವ್ವ ಸರೋಜ ಎಲ್ಲೇ ಹೊಂಟಾರ, ಅದಕ್ಕೆ ಎಲ್ಲಿ ಹೊಂಟಾರ ಅಂತಂದು ಅವ್ರ ಹಿಂದಿಂದ ಹೊಂಟಿದ್ದೆ ನೋಡಿದ್ರಾತಂತ ಹೇಳಿ. ಹೌದನ? ಹ್ಞೂ ಎಲ್ಲಿ ಹೊಂಟಿದ್ದಾವ? ಇಲ್ಲೇ ಎಲ್ಲಾರು ಹೊಂಟಿದ್ದಾರೆ ಪ್ಯಾಟ್ಗಿರಿಗೆ. ಪ್ಯಾಟೆಗೆ ಹೊಂಟಂಗೆ ಕಾಣಲಿಲ್ಲ ಬಿಡು. ಅವ್ರ ಕೈಯಾಕ ಇಚ್ಚಿಲ್ಲ ಅದೇನು ಇದ್ದಿದ್ದಿಲ್ಲ. ಎಲ್ಲಿ ಹೊಂಟಾರ ತಡಿ ನೋಡಿ ಬರ್ತೇನೆ. ನಾನು ಬರ್ತೇನೆ ಇವ. ನೀನಮ್ಮೆ ಒಟ್ಟು ನೀನು ಗಿರ್ಜವ್ರ ಮನೆ ಅಂತಕ ನಾನು ಕಳ್ಸಕ್ಕೆ ಹೋಗ್ಬಿಡ್ವ ಇವ. ಮಣ್ಣು ನೋಡಕಿ ಹೆಂಗೆ ಗೊತ್ತಾಕೈತೆ ನೋಡು, ಗೊತ್ತಾಗ್ಬಿಟ್ಟತಿ. ನಾನು ಹಿಂದಿಂದ ಬಂದ ಅಂತ ನಂಗೆ ಗೊತ್ತಾಗಿಲ್ಲ. ನಿನ್ನ ಜೊತೆ ನಾನು ಮಾತಾಡ್ಕೊತ ನಿಂತಿದ್ದು ನೋಡ್ಬಿಟ್ಟ ಆಕೆ ಗಿರ್ಜವ. ನೀ ಏನಾರು ಹೇಳಿದೇನವ ಮತ್ತು ನಾನು ಕಳಿಸಿದ್ದೆ ಅಂತಂದು ನನ್ನ ಹೆಸರು ಮತ್ತೆ ಇಲ್ಲಿ ಬಾಯಿಗೆ ಬಿಟ್ಟಿಲ್ಲ ಹೋದಿಲ್ಲ ನೀನು? ಇಲ್ಲೇವ ನಿನ್ನ ಹೆಸರು ನಾ ಯಾಕೆ ಹೇಳಕ್ಕೋಲಿ? ನಿನ್ನ ಸಂಬಂಧ ನಾನು ಬಯಸ್ಕೊಂಡೆ. ಎಲ್ಲರೂ ಎಷ್ಟು ಮಾತಾಡಿದ್ರು ಗೊತ್ತ ನಂಗೆ. ನಿನ್ನೆ ದೊಡ್ಡ ಜಗಳನಾಗತ್ತೆ ಇಷ್ಟ್ರಿಗೆ ನನಗೆ ಅವ್ರಿಗೆ. ಹೌದನ? ಹ್ಞೂ ಆಯಿತು, ಆಮೇಲೆ ಮಾತಾಡೋ ಅಂತ ಬಾ. ನೀ ಮೊದ್ಲು ಬಾ. ನಿಂದ್ರೆ ಪ್ರೇಮವು ಎಷ್ಟು ಹಂಗೆ ಅವ್ರಿಗೆ ಮುಂದೆ ಹೊಕ್ಕಿ ಅಲ್ಲಿ ನೀನು ಇದ್ರೆ ತಡಿ ಅವ್ರು ಹೋಲಿ ಒಂದಿಟ್ಟೆ. ಬೇ ನಾ ಒಂದಿಟ್ಟು ಹೊರಗೆ ಬರ್ತೇನೆ ಬೇ. ಅದಕ್ಕೆ ಹೊಕ್ಕಿ ಅಂತೇನೆ ನಾನು. ಒಂದ ಹೊರಗೋದೆ ಅಂತ ನೋಡಿ ನಿನ್ನ ಆರಾಮಾಗೈತಿಲ್ಲ. ನಡಿ ಕಾಲೇಜಿಗೆ. ಇನ್ನೂ ಒಂದು ಚೂರು ಕಾಲು ನೋವು ಐತೆ ಬೇ. ಬಿದ್ದಿದ್ದು ಗಾಡಿ ಮೇಗಿದೆ, ಬಿದ್ದಿದ್ದು ನೋವು ಆಯ್ತದ ಇನ್ನೂ. ಇದ್ರ ಮನೆ ಹಿಡಿದು ಬೆಳಿ ನೀನು ನೋಡ. ಮತ್ತೆ ನಿನ್ನ ಒಂದ ಗಾಡಿ ಹತ್ತಿದ ಅಂದ್ರೆ ನೀನು ಬೋಟ್ ಬುಟ್ಲೆ ಹೊಡಿತೀನಿಲ್ಲ ಬಟ್ಟೆ ನಿನ್ನ. ನಂತೇನು ಹೊಟ್ಟೆ ಉರಿಸಿಯ ನೀನು? ಉರಿಸ್ತಿಯಲ್ಲ ಹಂಗೆ ತಲೆ ಹಿಡಿಸೋಗಿ ನಂದು. ಓದೋ ಹೊತ್ನಾಗ ಓದೋದು ಬಿಟ್ಟು ಗಾಡಿ ಮುಕ್ಕಳಾಗ ಇಟ್ಕೊಂಡು ಗಾಡಿ ಅಡ್ಡಾಡ್ತಿ. ಬಿದ್ದು ಕಾಲು ಮುರ್ಕೊಂಡು ಊನಾಗಿದ್ದರ ಖಬರ್ ಐತೇನ ಇಲ್ಲ ನಿನಗೆ? ಇದು ಒಂದು ಗಾಡಿನೂ ಮಾರ ಕುಂತಿರಲ್ಲ ಎಲ್ಲರೂ. ಒಂದು ಸುದ್ದು ಮಾಡಿ ಸಿಟ್ಟಿದ್ರೆ ಹಾಕಿತ್ತಿಲ್ಲ ನನಗೆ. ಕಾಲೇಜಿಗೆ ಅದು ಒಯ್ಯಕ್ಕೆ ಬರ್ತಿತ್ತಿಲ್ಲ. ಸರಳ ಗೌರ್ಮೆಂಟ್ ಬಸ್ ಅದಾವ ಅಡ್ಡಾಡ ಸರಳ. ಹಂಗ ಅಲ್ಲಿನ 1,00,000 ಕೊಟ್ಟು ಗಾಡಿ ತೊಗೊಂಡು ಮುರಾಬಟ್ಟಿ ಮಾಡಿ ಊರು ಬಾಡೆ 3 ತಿಂಗಳು ಹೊಡಿಲಿಲ್ಲ. ನೆಟ್ಟಗದನ ಮುಕ್ಕಳಾಗ ಇಟ್ಕೊಂಡು ಯಾವ ಫೋನ್ ಹತ್ತಾನ ಹಂಗೆ ಗಾಡಿ ಮ್ಯಾಗ ಹತ್ಕೊಂಡು ಅಡ್ಡಾಡ್ರಿ. ರಿಪೇರಿ ಗಾಡಿ ಬಿಟ್ಟು ಅದನ್ನು ಕೆಡಿ ಬಿಟ್ಟು ಎಲ್ಲ ಬಾದ್ ಮಾಡಿಟ್ಟಿ. ಅಂದ್ರೆ ರಿಪೇರಿ ಖರ್ಚು ಎಷ್ಟು ಬಂತದ್ದು ಗೊತ್ತೈತೆ ನಿನಗೆ? ಅಕ್ಕ ನಿಮ್ಮ ಅಣ್ಣಲ್ಲನ ಅಡ್ಡಾಡವ ಗೌರ್ಮೆಂಟ್ ಬಸ್ನಾಗ ಅಡ್ಡಾಡ್ತಾನಲ್ಲ. ಹೌದನ್ನಾಗ ಅಷ್ಟು ದುಡಿತಾನ. ಒಂದು ಗಾಡಿ ತೊಗೊಂಡಿಲ್ಲ ಅವ. ಇನ್ನೂ ಕಲ್ತಿಲ್ಲ ಬಿಟ್ಟಿಲ್ಲ. ನಿಗ್ರಸ್ ನೀರು ಹೊಯ್ಕೊಂಡು ಗಾಡಿ ತೊಗೊಂಡಿಟ್ಟಿ. ಚಂದಾಗ 4 ದಿನ ಹೊಡಿಲಿಲ್ಲ ಅದನ್ನ. ಎಲ್ಲ ಮುರಾಬಟ್ಟಿ ಮಾಡಿ ಹೊಟ್ಟೆ ಉರಿಸ್ತೀನಿ ನೀನು. ನಿಮ್ಮ ಅಪ್ಪ ನನಗೆ ಒದರಾಡ್ತಾನೆ. ಕುಣ್ಕೋತ ಗಾಡಿ ಕೊಡ್ಸಿದಲ್ಲ ನೋಡಲ್ಲಿ ಏನು ಮಾಡಿದ್ನವ ಅಂಥೇಳಿ ಹೇಳ ಅಪ್ಪಗ ಇನ್ನೊಂದು ಕೊಡಸ ಅಂತೇಳಿ. ಬುಟ್ಟಿದೆ ಹೊಡಿತೀನಿ ನಿನಗೆ. ಇನ್ನೊಂದು ಗಾಡಿ ಕೊಡ್ಸಂದೆ ಅಂದ್ರೆ ನೋಡು. ಮತ್ತೆ ರೊಕ್ಕದ ನೋವು ಆಯ್ತಾನ ನಿನಗೆ? ರೊಕ್ಕದ ನೋವು ಆಯ್ತಾ ನಿನಗೆ? ನಡಿಯಲ್ಲಿ ಸಾಲಿನ ಕಲಿ ಬಿಡ. ಯಾಕೆ ಕಾಲೇಜಿಗೆ ಹೋಗ್ಬಿಡ. ನಡೀರಿ ಹೊಲ್ದಾಗ ದುಡಿ ನಡಿಗೆ ಬಗ್ಗಿಸಿ ಬಾಳೆ ಮಾಡಿದೆ ಅಂದ್ರೆ ಗೊತ್ತಾಗತ್ತೆ ನಿನಗೆ. ಹಂಗೆ ಅಲ್ಲಿ ನಿನಗೆ ಗಾಡಿ ಬೇಕಂತ ಗಾಡಿ ಇಷ್ಟು ದಿನ ಮಾಡ್ಕೊಂಡು ಕೂತಿ ಸಾಕಾಗಿಲ್ಲನ? ಮತ್ತೆ ನೋಡಿಲ್ಲ ಮತ್ತಿನ್ನ ರೊಕ್ಕದ 1 ಲೀಟ್ರ್ ನೋವು ಆಯ್ತಾ ನಿನಗೆ? ನೀನು ದುಡಿವಾರ ಯಾರು? ಹಂಗೆ ರೊಕ್ಕ ಹಾಕ್ಸ್ಕೊಂತ ಅಡ್ಡಾಡ್ಬಿಡು. ಯಾರ್ದ ದುಡ್ಡು ಎಲ್ಲ ಮುಡಿ ಜಾತ್ರೆ ಅನ್ನಂಗೆ ಸರಳ ಬಸ್ಸಿಗೆ ಅಡ್ಡಾಡೋಂಗಿದ್ರೆ ಅಡ್ಡಾಡ. ಒಲ್ಲೆ ಅಂದ್ರೆ ಕಾಲೇಜ್ ಇಟ್ಟು ಮನ್ಯಾಗ ಕುಂತ್ರು ನಾನು ತಲೆ ಹಿಡಿಸಿದೆ ಅಂದ್ರೆ ನೋಡು. ಮತ್ತೆ ನಿನ್ನ ಹೋಗ. ನೀನು ಊಟ ಬಿಟ್ಟ ಅಡ್ಡಾಡಿದ್ರು ಕುಂತ್ರು ಯಾರು ಕೇಳುವಾರ ಇಲ್ಲಿ. ಖುದ್ನ 1 ಲೀಟ್ರ್ ಐತ ನಿನಗೆ? ತಲೆ ಹಿಡ್ಸಕ್ ನನಗೆ ಅಪ್ಪ ಮುಂದೆ ಜೀವನಿ ಒಂದು ಅನಿಸ್ಬಿಟ್ಟತ್. ನನಗೆ ಚಿಂತೆ ಹತ್ತೈತೆ ನನಗೆ. ಒಬ್ಬ ಮಕ್ಳು ಚಂದ ಕಲತ್ ಮೆಟ್ಟಿಗೆ ಹತ್ತಿ ನೌಕರಿ ಮಾಡಾಕತ್. ನಾ ಇದು ಯಾವಾಗ ಬಕ್ಬರ್ಲಿ ಬರ್ತತನ ಅನಿಸ್ಬಿಟ್ಟತ್ ನನಗೆ ಕಲತ್. ಹೌದಾ? ನಂಗೆ ರೊಕ್ಕ ಕೊಟ್ಟು ಕಾಲೇಜಿಗೆ ಹಚ್ಚಿ ಅವಕ್ಕೆ ಮನ್ಯಾಗ ಕುಂತು ಓದಾಕೆ ದಾಡ್ಯ ನಿನಗೆ? ಗೌಡ್ರು ಹೊಲಕ್ಕೆ ಹೋದ್ರೇನ್ರಿ ಕಮಲಕ್ಕರ? ಹೋದ್ರೆ ಅವ್ರು ಮುಂಜಾನೆ ಹೋದ್ರಲ್ಲ. ಮತ್ತೆ ನೀನೇ ಅವತ್ತು ಹೊಲಕ್ಕೆ ಬರೋದಿಲ್ರಿ ಅಂತ ಹೇಳಿ ಹೋಗಿದ್ದೆ ಅಂತಲ್ಲ. ಒಂದಿಟ್ಟು ಕೆಲಸ ಇತ್ತು ಬಿಡ್ರಿ ರೇಷನ್ ಕಾರ್ಡಿಂದ. ಹಾಗಾಗಿ ಮತ್ತು ಪಾಡಿನ ಜಗ್ಗ ಐತೆ ಬಿಡ್ರಿ ಅಕ್ಕರಲ್ಲಿ. ಹಾಗಾಗಿ ನಾನು ಹೋಲಿಲ್ಲ. ನಾನು ಹೆತಿಗೆ ಹೇಳೇನು ಹೋಗಂತ ಹೇಳಿ ಅದಕ್ಕೆ ಹೋದ್ರಾತಂತಂದು ಅದು ಇದ್ರೆ ಹೋದ್ರಾತ ಅವ್ರ ಜೊತೆ ಅಂತೇಳಿ ಬಂದಿರಿ. ಹೋದ್ರಪ್ಪ ಅವ್ರು. ಮತ್ತೆ ಹೆಂಗೆ ಮಾಡ್ತೀವಿ? ಹೊಕ್ಕಿನ ಹೊಲಕ್ಕೆ ಹೆಂಗೆ ಹೊಕ್ಕೇನ್ರಿ? ಏನು ಮಾಡೋದು ಮನ್ಯಾಗ ಕಾಲೇ ಕುಂತು ಹೊಕ್ಕೇನ್ರಿ. ನಾಷ್ಟ ಮಾಡಿದ ನೀನೇ ನಾಷ್ಟ ಹಾಕೊಡ್ಲಿಲ್ಲ. ರೊಟ್ಟಿ ಮಾಡಿದ್ ನೋಡು. ಒಂದು ರೊಟ್ಟಿ ಹಚ್ಕೊಡ್ಬಾ. ಇವಾಗ ಪುಣ್ಯ ಬರ್ತದ ಕಮಲಕ್ಕ. ಕುಂತರ ಅಜ್ಜ ಒಳಗಿದ್ದ ಕುಂದಿರ್ತೀನಿ. ಪಡ್ಸಲೆ ಕುಂದ್ರ ಬಾಯಲ್ಲಿ ಹಚ್ಕೊಡ್ತೇನೆ. ಬೇಡವಾ, ಇಲ್ಲೇ ಕುಂದಿರ್ತೀನಿ. ಒಂದು ರೊಟ್ಟಿ ಹಚ್ಕೊಟ್ಬಿಡು ತಿಂದವನ ಹೊಲಕ್ಕೆ ಹೋಗಬಿಡ್ತೇನೆ. ಆಯ್ತು ಅಜ್ಜ ಕುಂದ್ರ. ಹಂಗಾರ ರೊಟ್ಟಿ ಹಚ್ಕೊಂಡ್ಬರ್ತೇನೆ. ಇಲ್ಲ ಹೇಳ್ತೇನೆ ತಡಿ. ನಿಂಗಪ್ಪಚ್ಚಿಗೆ ರೊಟ್ಟಿ ಹಚ್ಕೊಂಬ ಇಲ್ಲಿ. ಇನ್ನ ಯಾಕೆ ಹೊತ್ತಾಗ ಹೋಗಿದ್ರು? ದೌಡ್ ಹೋಗ್ಯಾರ್ರಿ ಗೌಡ್ರಿ. ಮತ್ತೆ ನೀವು ಹೊಲಕ್ಕೆ ಬರಂಗಿಲ್ಲ ಅಂದ್ರಲ್ಲ. ಮತ್ತೆ ಹಂಗಾಗಿ ಹೋದ್ರು ಅವ್ರು. ಮತ್ತೆ ಮನ್ಯಾಗ ಕುಂತಾರ ಏನು ಮಾಡೋದು ಕೆಲಸ ಹಾಕತ್ತಿ ಅಂತ ಹೇಳಿ ಮತ್ತೆ ದೌಡದ್ ಬುತ್ತಿ ಪಲ್ಯ ಮಾಡಿ ಕಟ್ಟಿದ್ವಿ ಹೊಲಕ್ಕೆ. ಹೋದ್ರ ಪಾಯಜ್ಜ ಅವ್ರು. ಇರ್ಲಿ ಬಿಡ್ರಿ ಕಮಲಕ್ಕರ, ಹೊಕ್ಕೇನಿ ನಾನು. ಈಗ ಏನು ಮಾಡೋದು ಮನ್ಯಾಗ ಕುಂತು? ಹೊತ್ತಾಗಿತ್ತಲ್ಪ. ಮತ್ತೆ ನಾಳೆ ಹೋಗಿದ್ದಿ ಹೋಗ್ರಿ. ಏನು ಹೊತ್ತು ಈಗ ಇನ್ನೂ 11 ಆಗೈತಿ. ಹೊಕ್ಕೇನಿ ಹೋಗೇ ಬಿಡ್ತೇನೆ ರೀ. ಅಕ್ಕ ಹಚ್ಕೊಂಬಂದೆ ರೊಟ್ಟಿನ. ಅದು ಕೊಡುವ ನಿಂಗಪ್ಪಜ್ಜಿಗೆ. ಅಜ್ಜ ಹಿಡಿ ರೊಟ್ಟಿ ಹಚ್ಕೊಂಬಂದೆ ನೋಡು. ಕೊಡುವ ಇವ ಪುಣ್ಯದಾರ ನೋಡುವ ಅಕ್ಕ ತಂಗಿ ನೀವು. ಹಂಗಕ್ಕಂತೀಯ ಅಜ್ಜ? ಅಲ್ಲವಾ ಯಾವಾಗೂ ಬಂದ್ರು ಇಬ್ರು ಅಕ್ಕ ತಂಗಿ. ಒಂದು ದಿನ
ಹಸದಾರಿಗೆ ಹಂಗೆ ಕಳ್ಸಂಗಿಲ್ಲ ನೀವು. ಏನಾರ ಮಾಡಿದ ಅಡಿಗೆ ಏನಾರು ಇರಲಿ ಅದು ಹಚ್ಚಿ ಕೊಡ್ತಿರಲ್ಲ, ಹಸದ ಹೊಟ್ಟೆ ತುಂಬಿಸ್ತೀರಿ. ನಿಮ್ಮ ಮನೆ ಎಲ್ಲರಿಗೂ ಒಳ್ಳೇದಲ್ವ ಇವ ನಿಮ್ಮ ಮನ್ಯಾಗ. ಈಗ ಅಲ್ಲ ನನಗಾಲ ನಾವು ಸಣ್ಣಾರಿದ್ದ ನಮ್ಮ ಅಪ್ಪಾರು ನಿಮ್ಮ ಮನ್ಯಾಗ ದುಡ್ದಾರವ. ಹಾಗಾಗಿ ಭಾಳ ಹೇಳ್ತಿದ್ರು ನಾವು ಸಣ್ಣಾರಿದ್ದಾಗ ಇದನ್ನು ನಿಮ್ಮ ಮಾವಾರದು ಭಾಳ ನಡ್ಕೋತಿದ್ರು ಅಂತ ಎಲ್ಲರಿಗೂ ಅಷ್ಟು ಇದು ಅಂತ. ಏನು ಹಿಂಗೆ ಹಸದು ಬಂದಾರಿಗೆ ಒಂದು ದಿನ ಊಟ ಇಲ್ದ ಕಳಿಸ್ತಿದ್ದಿಲ್ಲ ಅಂತ. ಅದ ಪದ್ಧತಿನ ಮುಂದುವರ್ದತ್ತಲ್ವ, ಭಾಳ ಖುಷಿ ಆಯ್ತು ನೋಡು. ನಿಮಗಂತ ಮಾಡ್ತೀವಿ ಜನ ಅಡಿಗೆನ. ಅಲ್ಲ ನಾವು ಮನ್ಯಾಗ ತಿನ್ನಕ್ಕೆ ಮಾಡ್ಕೊಡಿರ್ತೇವೆ, ಅದ್ರಾಗ 2 ರೊಟ್ಟಿ ಹಚ್ಕೊಡೋದಪ್ಪ ಹೊಟ್ಟೆ ಅಂತ ಹೇಳಿ. ಏನು ಕಿವಿಲೆ ಕೇಳಿ ಹಂಗೆ ಇರೋದಕ್ಕತ್ತಾನೆ ಕೇಳಿದ್ರೆ ಊಟಕ್ಕೆ ಅದೇ ಕೇಳಿದ್ರೆ ಹಚ್ಕೊಡ್ಬೇಕು. ಮಾಡಿದ ಅಡಿಗೆ ಏನೇ ಇರಲಿಲ್ಲ ಅದು ಹಂಗೆ ಕಳಿಸ್ಬಾರ್ದು ಯಾರಿಗಾದ್ರೂ. ನಾವ ಅಂತಲ್ಲ ಬೇರೆದಾರಿಗೂ ಹೇಳ್ತೀನಿ ನಾನು. ಏನು ಹಸದ ಹೊಟ್ಟೆಗೆ ಒಂದು ತನ್ನ ಹಾಕೋದ್ರಿಂದ ಪುಣ್ಯ ಸಿಗ್ತೈತಿ, ಹಾಕ್ಬೇಕು. ಹಂಗೆ ಇದನ್ನ ಮಾಡಬಾರ್ದು. ಮಕ್ಕಳು ಜಾಲಿಯದಾರನ ಬಂದೇ ಇಲ್ಲನೇ ಇತ್ತ ಕಡೆ ಪ್ಯಾಟೆಗದಾರನ ಇಲ್ಲೇ ಅದಾರ್ಯವ. ಏನು ತಂದೆ ತಾಯಿ ನೋಡುವ ಅವು ಎಲ್ಲರ ಏನು ವಯಸ್ಸಾತು ದುಡಿ ತಪ್ಪಲಿಲ್ವ ನಮ್ಮ ಗಂಡ ಹೆಂಡತಿಗೆ. ಏನು ಮಾಡೋದು ಆಕಿಗೂ ಕಾಲು ನನ್ನ ಹೆಂಡತಿಗೆ ಏನು 2 ದಿನ ಎಲ್ಲರೂ ಹೊಲಕ್ಕೆ ಹೋದ್ಲ ಅಂದ್ರೆ 4 ದಿನ ಕಾಲು ಮತ್ತು ಅಡ್ಡಾಡ್ತಾ. ಏನು ಮಾಡೋದು ಆಕಿಗೂ ಬ್ಯಾಡ ಅಂತ ಹೇಳ್ತೀನಿ. ಮತ್ತು ನಡಿಬೇಕಲ್ಲ ಅಂತಾಳೆ ಆಕಿನೂ. ಏನು ಮಾಡೋದು ಇದು ಸಣ್ಣದೊಂದು ಇತ್ತು ಇಲ್ಲೇ, ಅದು ಹಂಗೆ ಪ್ರೀತಿಸ್ಲಕ್ಕ ನಾಯಿ ಬಂದು ಅದು ಹಂಗೆ ಇದು ಮಾಡಿ ಏನೋ ನಾಯಿಗೆ ಹೋತು. ಏನು ಮಾಡೋದು ಹಂಗೆ ಹಿರಿಯರು ಕುಡಿಸಿ ಮನೆ ಪುರ್ತಕ್ಕ ಗುಡಿಯಾಗ ಹೋಗಿ ತಾಳಿ ಕಟ್ಟು ತೊಗೊಂಬಂದು ಕಳ್ಸಿದ್ವಿ. ಅವ್ರವ್ರ ಜೀವನಕ್ಕೆ ಹಚ್ಚಿದೀವ. ಏನು ಮಾಡೋದು, ಏನು ನಸೀಬ ಎಲ್ಲಾರ್ದು ಹಿಂಗೆ ಇರ್ಬೇಕಂತ ಏನಿಲ್ಲ. ದೇವ್ರು ಬರೀ ನೋಡುವ ಏನು ಮಾಡೋದು. ಇಲ್ಲಿ ಬಿಡಿ ಐತೆ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂತಿ. ಇರೋಲ್ ರೊಕ್ಕ ಬಿಡು, ಅವ್ರ ಆರಾಮದಾರ ಇರಲಿ. ಶಕ್ತಿ ಇರುತನ ದುಡಿರಿ. ಮುಂದೆ ಹೆಂಗೆ ದೇವ್ರು ನಡೆಸ್ತಾನ ನಡೀತೈತಿ ಜೀವನ. ಏನು ಹುಟ್ಟಿಸಿದ ದೇವ್ರು ಹುಲ್ ಬೇರೆ ಮೆಸಂಗಿಲ್ಲ. ಯಾಕೆ ಇದನ್ನ ಮಾಡ್ತೀರಿ, ಚಿಂತೆ ಮಾಡಕ್ಕೆ ಹೋಗ್ತೀರಿ. ಏನಿಲ್ಲದ್ದು ನಮ್ಮನ್ಯಾಗ ಒಯ್ರಿ. ಏನು ಇದನ್ನ ಮಾಡಕ್ಕೆ ಹೋಗ್ಬೇಡ. ಅವರು ಗೌಡ್ರನ್ನ ಅಂತಿರ್ತಾರ ಏನು ಹಿಂಗಪ್ಪ ಜಗ್ಗ ಗುಳಾಡ್ತತಿ ಪಾಪ ಅಂತೇಳಿ ಅಂತಿರ್ತಾರ ಅವರು ಮನ್ಯಾಗ ಅತ್ತಿಯಾರ ಮುಂದದು. ಗೋಳ್ಯಾಡ್ದಂಗೆ ಆಯ್ತು ಬಾ ಕಮ್ಲಕ್ಕ ನನ್ನ ಬಾಳೆ. ಏನು ಕೇಳ್ತಿ ಹಂಗೆ ಸುಮ್ಮನೆ ನಗುವರ ಮುಂದೆ ನಕ್ಕೊಂತ ಹೋಗೋದು. ಏನು ಚಿಂತೆಗೆ ಮೂಲ ಮಾಡಿದ ಭಗವಂತ. ಏನು ಮಾಡೋದು, ಏನು ದುಡಿಲಿಕ್ಕಂದ್ರೆ ನಡೀದಿಲ್ವ, ಏನು ಮಾಡಲಿ ಅನಿಸ್ಬಿಟ್ಟೈತೆ ನೋಡು. ಇಲ್ಲಿ ಬಿಡೈತೆ ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂತಿ. ಇರು ಸುಮ್ಮನೆ. ಈಗ ಆರಾಮಿಲ್ಲ ನೀವು. ಏನು ಇದ್ರ ಏನು ನಿಮ್ಮ ಮನ್ಯಾಗ ನೋಡಿದಿಲ್ಲ. ಏನಕ್ಕೆ ಒಂದು ಪಟ್ನ ರೊಟ್ಟಿ ಬಡದು ಹಾಕ್ತಿದ್ಲು ಮಾಡ್ತಿದ್ಲು ಸೊಸಿ. ಆರಾಮದಿರಿಲ್ಲ. ಏನು ಗಂಡ ಹೆಂಡತಿ ಆರಾಮದಿರಿ. ಏಟು ಹೊಕ್ಕತೆ ಆಟ ಏನಾಗತ್ತೆ ನಿಮ್ಮ ಮನ್ಯಾಗ. ನೀವು ಏನಾರ ತಿನ್ರಿ, ಅಂಬ್ಲೇರ ಕುಡೀರಿ, ಇನ್ನೂ ಚರ ಉಣ್ರಿ. ಆರಾಮದಿರಿಲ್ಲ. ಮನ್ಸಿಗೆ ಒಟ್ಟು ಹಂಗೆ ಅವನು ಇರ್ತಾವೆ. ಏನು ಹಿಂಗೆ ಬೇರೆ ದೇವ್ರು ಇದು ಮಾಡಂಗಿಲ್ಲ, ಎಲ್ಲ ಸುಧಾರಿಸ್ತಾನ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಮಾಡೋದು ಹಂಗೆ ಹೋಗೋದು. ಏನು ಚಹಾ ಕುಡಿತೀನಿ, ಚಹಾ ಕೊಂಬರ್ಲಿನ. ಅಡ್ಯವ ಚಾ ಏನು ಬೇಡ, ಹೊಡೆ ತುಂಬ ರೊಟ್ಟಿ ತಿನ್ನೆ. ಬರ್ತೇನೆ ತೋ ಹೊಲಕ್ಕೆ ಹೋಗ್ಕಿಂತೋ ನಾನು. ಅದು ಒಯ್ದಾರೇನೋ ಗೌಡ್ರು ಒಯ್ಬೇಕಾ ಕಮ್ಲಕ್ಕ. ಒಯ್ದಾರ ಹಳೆ ಜಾಡ್ ಕೊಡಪ್ಪ, ನೀರು ಕೊಟ್ಕಶೈತ್ ನೋಡು. ಇರುವಂಗಿರ್ಲಿ ಅಂತೇಳಿ ಬುತ್ತಿ ಪಲ್ಯನೂ ಜಾಸ್ತಿ ಕಟ್ಕಶನಿ. ಅಲ್ಲೇ ಊಟ ಮಾಡ. ಮತ್ತೆ ಮನೆಗೆ ಹೋಗಿ ಮತ್ತೆ ಅಡುಗೆ ಅದು ಕಟ್ಟಿಸ್ಕೊಂತ ನಿಂದಿರ್ಬೇಡ. ಹೋಗಲ್ಲೇ ಬುತ್ತಿ ಪಲ್ಯ ಜಾಸ್ತಿ ಕಟ್ಟೆವಾಳ ಹೊಲಕ್ಕೆ. ಆತವ ಹಂಗಾರ ಹೋಗ್ಕಿಂತೋ ಹಂಗಾರ. ನೋಡ್ರಿ ಫೋನ್ ಮಾಡಿದ್ರೆ ಹೇಳ್ಬಿಡ್ರಿ ಹಿಂಗೆ ನಿಂಗಪ್ಪಾಜಿ ಬಂದಾನ ಬರ್ತಾನಂತ ಹೊಲಕ್ಕೆ ಅಂತ ಹೇಳ್ಬಿಡ್ರಿ. ಹ್ಞೂ ಜಾತ ಹೇಳ್ತೇನೆ. ಪಾಪ ಜೀವ ಮರ ಅಂತೈತಿ. ಅಜ್ಜನ್ ನೋಡಿರಿ ಪಾಪ ಎಷ್ಟು ಕುಳಿ ಆಡ್ತೈತಿ ನೋಡು ಅಜ್ಜ. ಒಂದೀಟು ಹೊಲ್ದಾಗ ಕುಂದ್ರೋದಿಲ್ಲ ಅಂತ ಇವರು ಅಂತಿರ್ತಾರಲ್ಲೇಕ. ಜಗ್ಗ ಕೆಲಸ ಮಾಡ್ತಾನಂತ ಬಿಡು, ಮನೆಯನ್ನಾರು ಮಾಡೋದಿಲ್ಲ. ನಿಂಗಪ್ಪಜ್ಜ ಜಗ್ಗ ಕೆಲಸ ಮಾಡ್ತಾನೆ. ನಾವು ಬಿಡೋ ಅಜ್ಜ ಸಾಕಂದ್ರು ಕೇಳೋದಿಲ್ಲ. ಹೊಲ್ದಾಗ ಏನಾರ ಕೆಲಸ ಇದ್ರೆ ಇರ್ಲಿ ತಡ್ರಿ ಕೊಡ್ರಿ ಇವತ್ತು ಕೆಲಸ ಮುಗಿಸೇ ಬಿಡೋನು ಅಂತೇಳಿ ಓಡಾಡಿ ಕೆಲಸ ಮಾಡ್ತಾನಂತವ ಪಾಪ. ಅದು ಅಯ್ಯೋ ಪಾಪ ಜೀವ ಮರ ಅಂತೈತಿ. ಏನು ಹಂಗೆ ಇವರು ಅಂತಿರ್ತಾರೆ. ನಿಂಗಪ್ಪಜ್ಜ ಬಂದ್ರೆ ಏನಾರ ಮಾಡಿದ್ದು ರೊಟ್ಟಿ ಪಲ್ಯ ಏನಾರ ಇರಲಿ ಹಚ್ಕೊಡ್ರಿ. ಅವ್ರದ್ದು ಮನೆ ಪರಿಸ್ಥಿತಿ ಹಿಂಗೈತಿ. ಏನಿದು 2 ಮಕ್ಕಳನ್ನು ಬಿಟ್ಟು ಹೋದ್ವು. ಏನು ತಮ್ಮ ಬಾಳೆ ಮಾಡ್ಕೊಂಡವು. ಪ್ಯಾಟಿ ಸೇರ್ಯಾರ ಹೆಂಡ್ರನ್ನ ಕಟ್ಕೊಂಡು ಏನು ದುಡಿತಾವು ಗಂಟ ಅಂತ ಎರಡು ಪಾಪ ಅಂತೇಳಿ ಅಂತಿರ್ತಾರೆ ಇವರು ನಿಮ್ಮ ಮಾವಾರು. ಹೇಳ್ದಂಗೆ ಆಯ್ತು ಬಿಡಿ ಅಕ್ಕ ಜೀವನ. ಏನಂಗ ಎಲ್ಲ ಜೀವನ ಸುದ್ದಿದ್ರ ಸುದ್ದ. ಏನಾರ ಒಂದು ಈಟು ಹಳೆ ತಪ್ಪಪ್ಪ ಜೀವನ ಅಂದ್ರೆ ಇಷ್ಟು ಗುಳಾಟ್ ನೋಡು. ಹರಿದಾರ ಆದ್ರೆ ಎಲ್ಲರ ಬಿಳಿ ಹೇಳಿ ಎಲ್ಲರ ತುಡ್ಕೊಂಡು ತಿಂತಾವ. ಈ ವಯಸ್ಸಾದದ್ದು ಏನು ಮಾಡ್ಬೇಕು, ಹೊಲ್ದಾಗ ನಿಗೋದಿಲ್ಲ. ಆದ್ರೂ ಮತ್ತೆ ಏನು ಸಂಕಟಕ್ಕೆ ಮತ್ತೆ ಹೊಟ್ಟೆ ಪಾಡಿ ಮಾಡ್ಬೇಕಲ್ಲ. ನೀಲ್ಲ ಹೇಳಿ ನೀನ ಪಾಪ ರೇವಾಯಕ್ಕ. ಏನು ನೋಡು ಹಂಗೆ ಒಟ್ಟು ಏನದು ಸಣ್ಣದಿತ್ತು. ಏಟ್ರ ಒಟ್ಟು ಎಲ್ಲರೂ ದುಡ್ದು ತರ್ತಿತ್ತು. ಏಟ್ರ ಯಾಕೆ ದುಡಿವಲ್ದಕ್ಕ ಮನೆಗೆ ತಾನು ಸಂತಿ ಪಟ್ಟಿ ಒಗಿತಿತ್ತ. ಅದು ಹಂಗೆ ಮಾಡ್ಕೊಂತ ಏನು ಅನಿಸ್ಬಿಟ್ಟತ್ ನೋಡು. ಇದ್ರ ಹಾಕಿತ್ತು ನೋಡು. ಏನು ಲಗ್ನ ಬಂದ್ರೆ ಏನಾತು ಮತ್ತು ಒಬ್ಬರ ಇರ್ಬೇಕು ಬೇಡ ತಂದಿ ತಾಯಿ ಅಂತೇಕ. ಮನೆ ನಡಿಬೇಕಲ್ಲೇ ಅವು ಬಂದ ಕೆಕ್ಕಿ ಹಂಗದಾಳ. ಏನು ಹೊಂದ್ಲಿಲ್ಲ ಏನು ಮತ್ತೆ ಅಕ್ಕಿ ಮಾಡುವಂತಕ್ಕೆದಾಳ. ಇಲ್ಲ ಮನ್ಯಾಗ ಅಡಿಗೆ ರೊಟ್ಟಿ ಪಟ್ಟಿ ಇವ್ರಿಗೆರ ರೊಟ್ಟಿ ಅಲ್ಲ. ಮತ್ತು ವಯಸ್ಸಾದವ್ರಿಗೆ ಮತ್ತು ಇನ್ಯಾರು ಚಪಾತಿ ಇಂಥವು ತಿಂತಾರೋ, ಇಡ್ಲಿ ಪಡ್ಡು ಇಂಥವು. ಆಗಿನ್ಯಾರಿಗೆ ರೊಟ್ಟಿ ಬೇಕು. ಏಟ ತಿನ್ಲಿ ಅವು. ಕಟಕ್ ರೊಟ್ಟೆ ಇರಲಿ, ರೊಟ್ಟಿ ಸಾರು ಏನಾರಿದ್ರ ಮುಗಿದೋತ. ಅವ್ನು ನಿಂಗಪ್ಪಜ್ಜಕ್ಕೆ ಸಾರಿಲ್ದ ಊಟ ಮಾಡೋದಿಲ್ಲ, ಹಲ್ಲಿಲ್ಲ ಪಾಪ. ಮತ್ತು ಅಕ್ಕಿ ಮಾಡೋ ರೊಟ್ಟಿ ಮಾಡೋಕೆ ಎದಾಳ ಇಲ್ಲ ಸೊಸಿ. ಮತ್ತು ಏನು ಮಾಡ್ಬೇಕು ಮತ್ತು ಹೊಂದಿರಕ್ಕಿಲ್ಲ. ಅದಕ್ಕೆ ಕಟ್ಕೊಂಡು ಹೇಳ್ರಿ ಅಂತೆ ಒದ್ರಾಡಿದ್ದಾಳಕ್ಕೆ ನಿಂಗಪ್ಪಜ್ಜ ನೀತಿ. ಅದಕ್ಕೆ ಇರಕ್ಕಿಲ್ಲ ಅವ್ರಿಲ್ಲಿ. ಹೌದು ನೋಡಕ್ಕ ನೀ ಅಂದಂಗೆ ಹಂಗೆ ಆಗಿರ್ಬೇಕದು. ಏನವ ಅಂದ್ಲು ಹಿಂಗೆ ನೋಡ ನಿಂಗಪ್ಪಜ್ಜನ ಸಣ್ಣ ಮಗ ಹಿಂಗೆ ಲಗ್ನ ಆಗತ್ತಂತ ಸುದ್ದಿ ಆಗೈತಿ ಅಂತ ಅಂದ್ಲಲ್ಲ ಕಮ್ಮನ್ ಕುಂತಾಗ. ಅಂದ್ಲು ಬಿಡ ಆಕಿ. ನಾನು ಬೇಯ್ದ್ನೆ ಹಾಗೆ ಅವೇನು ಇದನ್ನ ಲಗ್ನ ಬರ್ತಾನೆ ಇಲ್ಲೇ ಅದಾನ ಊರಾಗ ರವನ ಅಂತೆಕ್ಕ ಅವ್ರ ಅಪ್ಪನ ಅಂತೆಕ್ಕ. ಅವ್ರ ಅಣ್ಣ ಲಗ್ನ ಅದಾವ ಅಂತ ನಾನು ದೊಡ್ಡವ ಲಗ್ನ ಅದಾವ ಸಣ್ಣವಲ್ಲ ಅಂತ ನಾನು ಅಂತೀನಿ. ಆಕಿಗೆ
ಆಕೆ ಇಲ್ಲ ಕಮ್ಲಕ್ಕ ಇಲ್ಲ ಕಮ್ಲಕ್ಕ ಅಂತ ಅಂದ್ಲಕ್ಕಿ ನಾನು ತಲೆ ಹಾಕೊಂಡಿದ್ದಿಲ್ಲ ಬಿಡಿ ಇವತ್ತು ನಿಂಗಪ್ಪ ಜಿಯಾದಾಗ ಗೊತ್ತು ನೋಡಿ ನನಗೂ ರೇಣವ್ಗೆ ಎಲ್ಲ ಸುದ್ದಿ ಗೊತ್ತಿರ್ತಾವೆ ಹೌದಕ್ಕ ಎಲ್ಲರೂ ಏನಾರ ಆದ್ರೂ ಸುದ್ದಿ ಹಚ್ಚೋಕಿನ ರೇಣಕ್ಕನ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಫ್ರೆಂಡ್ಸ್ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗುತ್ತೆ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆದರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗಬೇಡಿ ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ